ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಉಪ್ಸಾರು ಖಾರ ಮತ್ತು ಉಪ್ಸಾರನ್ನ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾವು ಬೇರೆ ಬೇರೆ ಕಾಳಲ್ಲೂ ಕೂಡ ಇದನ್ನು ಮಾಡ್ಬೋದು, ಎಷ್ಟೊಂದು ವೆರೈಟಿ ಇದೆ. ಇಲ್ಲಿ ನಾನು ಜಸ್ಟ್ ಬೇಳೆಕಾಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಹೆಸರು ಕಾಳು ಕೂಡ ಸೇರಿಸ್ಕೊಂಡು ಬಂದು ಒಂದು ಹಿಡಿಯಷ್ಟು ಬೇಳೆನ ನಾನು ಚೆನ್ನಾಗಿ ತೊಳೆದು ಒಂದು ಟೊಮೊಟೊನ ಸೇರಿಸ್ಕೊಂಡು ಕರೆದು ಲಿಡ್ನ ಕ್ಲೋಸ್ ಮಾಡ್ಕೊತಿದ್ದೀನಿ. ಜಸ್ಟ್ ಒಂದು ವಿಸಿಲ್ ಸಾಕು. ಮತ್ತು ಸೊಪ್ಪನ್ನ ಬೇಯಿಸ್ತೀವಲ್ವ, ಆಗಲೂ ಬೇಯಿಸೋದಕ್ಕೆ ಬೇಕು. ಅದಕ್ಕೆ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಟ್ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಒಂದು 4ರಿಂದ 5 ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ. ಇದು ಒಗ್ಗರಣೆಗೆ, ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಈಗ ಉಪ್ಸಾರು ರುಬ್ಬೋದಕ್ಕೆ ನಾನು 5 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು. ಮತ್ತು ಒಂದು 3/4 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ನಾವು ಉಪ್ಸಾರು ಖಾರ ರುಬ್ಬೋದಕ್ಕೆ. ಇದ್ರ ಜೊತೆಗೆ ನಾನು ಬೇಯಾಕೊಂಡಿರೋ ಟೊಮೊಟೊ ಮತ್ತು ಸ್ವಲ್ಪ ಬೇಳೆಕಾಳನ್ನ ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಒಂದು ವಿಸಿಲ್ ಆಯಿತು. ಈಗ ಕುಕ್ಕರ್ ಮುಚ್ಚಳ ತೆಗೆದಾಯಿತು. ನೋಡಿ, ಈಗ ಸ್ವಲ್ಪ ಬೇಳೆ ಮತ್ತು ಆ ಬೇಯಿಸಿರೋ ಟೊಮೊಟೊನೂ ಕೂಡ ನಾವು ಉಪ್ಸಾರು ಖಾರ ರುಬ್ಬೋದಕ್ಕೆ ಹಾಕೊಳ್ಳೋಣ. ಈಗ ಬೇಳೆ ಸ್ವಲ್ಪ ಬೆಂದಿದೆ ಅಲ್ವಾ, ಒಂದು ಕಾಲು ಭಾಗ ಅರ್ಧ ಭಾಗ ಬೆಂದಿದೆ. ಅದಕ್ಕೆ ನಾನು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಲ್ಲ, ಯಾಕಂದರೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಸೊಪ್ಪೆಲ್ಲ ಜಾಸ್ತಿ ಬೆಂದೋಗುತ್ತೆ, ಚೆನ್ನಾಗಿರಲ್ಲ. ಈಗ ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಫಸ್ಟು ನಾನು ಬೇಳೆ ಬೇಯೋಕ್ಕಾಗ ಸಾಲ್ಟನ್ನ ಹಾಕ್ಕೊಂಡಿರಲಿಲ್ಲ. ಈಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ತೆಗೆದಿಟ್ಕೊಂಡಿದ್ದ ಬೇಳೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಉಳಿದಿರೋ ಐಟಮ್ಸ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡು ಬಂದುಬಿಡೋಣ. ಸೊ ನೀವು ಅದಕ್ಕೆ ನೀರನ್ನ ಹಾಕ್ಕೊಳ್ಬೇಡಿ. ಏನಾದರೂ ಸಾಲ್ಟೇಜ್ ಬತ್ತು ನೀರು ಅಂದರೆ ನಾವು ಬೇಯಿಸ್ತಾ ಇರೋ ಅಂಥ ಈ ಸೊಪ್ಪಿಂದ ನೀರನ್ನೇ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಇಲ್ಲ ನೀವು ಕಲ್ಲಲ್ಲಾದರೂ ರುಬ್ಬೋದು, ಒಂದು ಹಸೆ ಕಲ್ಲು ಅಂತ ಹೇಳ್ತಾರೆ, ಆ ಕಲ್ಲಲ್ಲಾದರೂ ರುಬ್ಬೋದು. ಈಗ ಸೊಪ್ಪು ಬೆಂದಿದೆ, ಬೇಗ ಬೇಯ್ಕೊಳ್ಳುತ್ತೆ ಸೊಪ್ಪು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ಕೊಂಡಿದೆ. ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ, ಈ ರೀತಿ ಬೆಂದ್ರೇ ಟೇಸ್ಟಾಗಿರೋದು. ನಾವು ಒಗ್ಗರಣೆ ಮಾಡೋದಕ್ಕೂ ಸರಿಯಾಗುತ್ತೆ. ತುಂಬ ಬೆಂದೋದ್ರೆ ಅದು ಟೇಸ್ಟ್ ಕೊಡುತ್ತೆ, ಬಟ್ ನಾವು ಒಗ್ಗರಣೆ ಮಾಡೋಕ್ಕಾಗಲ್ಲ, ಮುದ್ದೆ ಥರ ಆಗಿಬಿಡುತ್ತೆ. ಈಗ ಬೆಂದಿರೋ ಅಂಥ ಸೊಪ್ಪನ್ನ ಜಸ್ಟ್ ಒಂದು 5 ಮಿನಿಟ್ಸ್ ಸಾಕು, 5 to 6 ಮಿನಿಟ್ಸಲ್ಲಿ ಬೇಯ್ಕೊಂಡ್ಬಿಡುತ್ತೆ. ಸೊ ಕಾಳು ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀವು ಹೆಸರು ಕಾಳು ಕೂಡ ಸೇರಿಸ್ಕೊಳ್ಬೋದಿತ್ತು. ನಾನೀಗ ಸೊಪ್ಪನ್ನ ಸೋರಾಕೊಂಡಿದ್ದೀನಿ. ಮತ್ತು ಮಿಕ್ಸಿ ಜಾರ್, ನಮ್ಮದು ಸಣ್ಣ ಜಾರು ಸ್ವಲ್ಪ ಕೆಟ್ಟೋಗಿತ್ತು, ಹಾಗಾಗಿ ದೊಡ್ಡ ಜಾರಲ್ಲೇ ಉಪ್ಸಾರು ಖಾರನ ರುಬ್ಕೊಂಡು ಬಂದೆ. ಈಗ ಆ ಜಾರಲ್ಲಿ ಖಾರನೆಲ್ಲ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಾದ್ಮೇಲೆ ಉಳಿದಿರೋ ಅಂಥ ಖಾರಕ್ಕೆ ನಾವು ಆ ಜಾರ್ಗೆ ಸ್ವಲ್ಪ ನಾವು ಸೊಪ್ಪನ್ನ ಬಸ್ತಿದ್ವಲ್ಲ ನೀರು, ಅದೇ ನೀರು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡು ಅದನ್ನು ಆ ನೀರಿಗೇ ಹಾಕ್ಕೊಳ್ಬೇಕು. ಉಪ್ಸಾರು ನೀರಿತ್ತಲ್ವ ಅದಕ್ಕೇ. ಈಗ ಸ್ಟವ್ ಮೇಲೆ ನಾನು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಹಾಕ್ಕೊಳ್ಬೋದು. ಆಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಬಟ್ ನಾನು ನಿಮಗೆಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ನಾನು ಇಷ್ಟಪಡಲ್ಲ, ಅದು ಸ್ವಲ್ಪ ಎದೆ ಉರಿನ ಕ್ರಿಯೇಟ್ ಮಾಡ್ತಾ. ಮತ್ತು ಈಗ ನಾನು ತುರಿದಿದ್ದಂಥ ತೆಂಗಿನಕಾಯಿ ತುರಿನಲ್ಲಿ ಅರ್ಧ ತೆಂಗಿನಕಾಯಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ ಹೋಳಲ್ಲ, ನಾನೇನು ಒಂದು ಸ್ವಲ್ಪ ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ತಿರ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪನ ಈ ಸೊಪ್ಪನ್ನ ಚೆನ್ನಾಗಿ ಹುರಿದಾದ್ಮೇಲೆ ಹಾಕ್ಕೊತೀನಿ. ಮತ್ತು ನೀವು ಈರುಳ್ಳಿ ಫ್ರೈ ಮಾಡುವಾಗ ಸಾಲ್ಟನ್ನ ನೋಡ್ಕೊಳ್ಳಿ. ಸೊಪ್ಪನ್ನ ಸ್ವಲ್ಪ ತಿಂದು ನೋಡಿಬಿಟ್ಟು ಸಾಲ್ಟ್ ನೋಡಿ, ಅದೇನಾರ ಸಾಲ್ಟ್ ಕಡಿಮೆ ಇತ್ತು ಅಂತಂದರೆ ನೀವು ಒಗ್ಗರಣೆ ಮಾಡುವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಈರುಳ್ಳಿ ಜೊತೆಗೇ, ಆಗ ಸರಿಯಾಗುತ್ತೆ. ಇಲ್ಲ ಸೊಪ್ಪು ಸರಿಯಾಗಿದೆ ಅಂತ ಅಂದರೆ ಏನು ಸಾಲ್ಟನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ಕಾಯಿ ತುರಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದಲ್ಲ, ಅದನ್ನು ಸೊಪ್ಪು ಮೇಲೆ ಹಾಕ್ಕೊಂಡು ಈ ರೀತಿ ತಿರ್ಕೊಂಡಿದ್ದೀನಿ. ಸೊ ಸಾಲ್ಟನ್ನ ನೀವು ನಾನು ಹೇಳ್ದಾಗೇ ಈ ರೀತಿ ಒಗ್ಗರಣೆ ಮಾಡುವಾಗ ಹಾಕ್ಕೊಳ್ಬೋದು. ಹಾಗಂತ ನೀವು ಟೇಸ್ಟ್ ಮಾಡದೆ ಹಾಕೋಕ್ಕೆ ಹೋಗಬೇಡಿ, ಉಪ್ಪು ಪದ್ರೆ ಚೆನ್ನಾಗಿರಲ್ಲ. ಈಗ ಉಪ್ಸಾರು ಖಾರ ಹಾಕ್ಕೊಂಡು ಸೊಪ್ಪಿನ ಪಲ್ಯ ಮುದ್ದೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಸಾರು ಖಾರನ ನೀವು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ನೀವೀಗ ಮಾವಿನಕಾಯಿ ಸೀಸನ್ ಅಲ್ವಾ, ಹುಳಿ ಮಾವಿನಕಾಯು ಅಥವಾ ತೋತಾಪುರಿ, ಸೀಮಂಕಾಯಿ ಯಾವುದಾದ್ರೂ ನೀವು ನಂಚ್ಕೊಂಡು ತಿನ್ಬೋದು. ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಿಂಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸ್ಮೆಲ್ ಮಾತ್ರ ಉಪ್ಸಾರು ಖಾರದ್ದು ಘಮ ಘಮ ಅಂತಿದೆ. ಇನ್ನೂ ಬೇರೆ ಬೇರೆ ರೀತಿಯಲ್ಲೂ ಕೂಡ ನಾವು ಉಪ್ಸಾರನ್ನ ಮಾಡ್ಬೋದು. ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರ್ಯಾರು ನನ್ನ ವೀಡಿಯೋ ನೋಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್.